50th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ಒನ್ ಆಫ್ ದ ಜೀರೋ ಆಫ್ ದ ಪಾಲಿನಾಮಿಯಲ್, ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಈಸ್ 7 ಟೈಮ್ಸ್ ಅದರ್. ಓಕೆ, ಸೊ ಈಗ ಅವ್ರು ಕೊಟ್ಟಿರೋದು ನೋಡ್ರಿ, 2 ಜೀರೋ ಬರುತ್ತೆ, ಒಂದು ಆಲ್ಫಾ ಇನ್ನೊಂದು ಬೀಟಾ. ಓಕೆ, ಈಗ ನಾನು ಲೆಟ್ ಆಲ್ಫಾ ವ್ಯಾಲ್ಯೂ ಬಂದ್ಬಿಟ್ಟು ಆಲ್ಫಾ ತಗೊಂಡ್ರೆ ಬೀಟಾ ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ, 7 ಟೈಮ್ಸ್ ಅದರ್. ಅಂದ್ರೆ ಒಂದ್ ಜೀರೋ ಆಲ್ಫಾ ತಗೊಂಡ್ರೆ ಇನ್ನೊಂದು ಬಂದ್ಬಿಟ್ಟು ಅದ್ರ 7 ಟೈಮ್ಸ್ ಇರುತ್ತೆ, ಅಂದ್ರೆ 7 ಆಲ್ಫಾ ಇರುತ್ತೆ. ಓಕೆ, ಸೊ ನಾನೀಗ ಆಲ್ಫಾನ ಆಲ್ಫಾ ಅಂತ ತಗೊಂಡ್ರೆ ಬೀಟಾ ವ್ಯಾಲ್ಯೂ ಏನಿರುತ್ತೆ, 7 ಆಲ್ಫಾ ಇರುತ್ತೆ. ಓಕೆ, ಈಗ ಅವ್ರು ಕೊಟ್ರ ಪಾಲಿನಾಮಿಯಲ್ ನೋಡ್ರಿ, 2x² - 8x + k + 1 ಅಂತ ಕೊಟ್ಟಿದ್ದಾರೆ. ಇದು ಯಾವ ಫಾರ್ಮ್ ಅಲ್ಲಿ ಇದೆ, ax² + bx + c ಫಾರ್ಮ್ ಅಲ್ಲಿ ಇದೆ. a ವ್ಯಾಲ್ಯೂ ಏನು 2, b ವ್ಯಾಲ್ಯೂ ನೋಡ್ರಿ ಏನ್ ತಗೋಬೇಕು, ಇಲ್ಲಿ ಪ್ಲಸ್ ಮೈನಸ್ ಇದ್ದಾಗ ಏನು ಮೈನಸ್ ತಗೋಬೇಕು, b ವ್ಯಾಲ್ಯೂ -8, c ವ್ಯಾಲ್ಯೂ ಏನಂತ ತಗೋಬೇಕು ನೋಡ್ರಿ, c ವ್ಯಾಲ್ಯೂ k + 1 ಅಂತ ತಗೋಬೇಕು. ಓಕೆ, ಈಗ ನಮಗೆ ಫಾರ್ಮುಲಾ ಏನ್ ಗೊತ್ತು, ಆಲ್ಫಾ ಪ್ಲಸ್ ಬೀಟಾ ಫಾರ್ಮುಲಾ ಏನು, -b/a ಅಂತ ಗೊತ್ತು. ಈಗ ಆಲ್ಫಾ ವ್ಯಾಲ್ಯೂ ಏನು ಆಲ್ಫಾ, ಓಕೆ, ಬೀಟಾ ವ್ಯಾಲ್ಯೂ ಏನು 7 ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್, ಓಕೆ, ಫಸ್ಟ್ ಈ ಮೈನಸ್ ಬರ್ದ್ಬಿಡ್ತೀನಿ. ಬಿ ವ್ಯಾಲ್ಯೂ ಏನಿದೆ, ಬಿ ವ್ಯಾಲ್ಯೂ ಕೂಡ ಮೈನಸ್ ಇದೆ. ಸೊ ಮೈನಸ್ ಪಕ್ಕಕ್ಕೆ ಮೈನಸ್ ಬರಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರೀಬೇಕು, ಡಿವೈಡೆಡ್ ಬೈ ಎ ವ್ಯಾಲ್ಯೂ ಏನಿದೆ 2 ಇದೆ. ಓಕೆ, ಸೊ ಈಗ ನೀವು ನೋಡಿದ್ರೆ ಆಲ್ಫಾ ಪ್ಲಸ್ 7 ಆಲ್ಫಾ, ಇಲ್ಲಿ ಏನಿಲ್ಲ ಅಂದ್ರೆ 1 ಆಲ್ಫಾ. ಸೊ ಟೋಟಲ್ ಏನಾಯ್ತು, 8 ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 8 ಡಿವೈಡೆಡ್ ಬೈ 2. 2 1 ಜಾ 2, 4 ಜಾ. ಓಕೆ, ಈಗ ಏನಾಯ್ತು ನೋಡ್ರಿ, ಇಲ್ಲಿ 8 ಆಲ್ಫಾ ಇಸ್ ಈಕ್ವಲ್ ಟು 4, ಆಲ್ಫಾ ಇಸ್ ಈಕ್ವಲ್ ಟು 4/8. 4 1 ಜಾ 4, 2 ಜಾ. ಸೊ ಆಲ್ಫಾ ವ್ಯಾಲ್ಯೂ ಏನ್ ಗೊತ್ತಾಯ್ತು, 1/2 ಅಂತ ಗೊತ್ತಾಯ್ತು. ಓಕೆ, ಸೊ ನಾನು ಅದನ್ನ ಇಲ್ಲಿ ಬರಿತೀನಿ, ಆಲ್ಫಾ ವ್ಯಾಲ್ಯೂ 1/2 ಅಂತ ಗೊತ್ತಾಯ್ತು. ಓಕೆ, ಈಗ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ನನಗೆ ಇನ್ನೊಂದು ಏನ್ ಗೊತ್ತು, ಆಲ್ಫಾ ಇಂಟು ಬೀಟಾ ಫಾರ್ಮುಲಾ ಏನು, c/a ಅಂತ ಗೊತ್ತು. ಈಗ ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಏನು 7 ಆಲ್ಫಾ ಇಸ್ ಈಕ್ವಲ್ ಟು ಸಿ ವ್ಯಾಲ್ಯೂ ಏನಿದೆ k + 1 ಇದೆ, ಡಿವೈಡೆಡ್ ಬೈ a ವ್ಯಾಲ್ಯೂ 2 ಇದೆ. ಈಗ ಏನಾಯ್ತು, 7 ಆಲ್ಫಾ ಇಂಟು ಆಲ್ಫಾ ಏನಾಗುತ್ತೆ, 7 ಆಲ್ಫಾ ಸ್ಕ್ವೇರ್ ಇಸ್ ಈಕ್ವಲ್ ಟು k + 1/2. ಈಗ 7 ಇಂಟು ಆಲ್ಫಾ ಇದ್ದಲ್ಲಿ ಏನ್ ಬರೀಬೇಕು, 1/2 ಹೋಲ್ ಸ್ಕ್ವೇರ್ ಅಂತ ಬರೀತೀನಿ. ಸೊ ಆಲ್ಫಾ ಇದ್ದಲ್ಲಿ 1/2 ಬರ್ದೆ ಹೋಲ್ ಸ್ಕ್ವೇರ್, ಅವಾಗ ಏನಾಯ್ತು, ಇಸ್ ಈಕ್ವಲ್ ಟು k + 1/2. ಈಗ 7 ಇಂಟು 1 ಸ್ಕ್ವೇರ್ 1, 2 ಸ್ಕ್ವೇರ್ 4. ಓಕೆ, ನ್ಯೂಮರೇಟರ್ ಸ್ಕ್ವೇರ್ ಮಾಡಬೇಕು, ಡಿನಾಮಿನೇಟರ್ ಸ್ಕ್ವೇರ್ ಮಾಡಬೇಕು. ಇಸ್ ಈಕ್ವಲ್ ಟು k + 1 ಡಿವೈಡೆಡ್ ಬೈ 2. ಇದೇನಾಯ್ತು, 7/4 ಇಸ್ ಈಕ್ವಲ್ ಟು k + 1/2. ಓಕೆ, ಸೊ ಇದು ಆ ಕಡೆ ಹೋದ್ರೆ ಏನಾಗುತ್ತೆ, 7/4 ಡಿವೈಡರ್ ಆ ಕಡೆ ಹೋದ್ರೆ ಇಂಟು ಆಗುತ್ತೆ, ಇಸ್ ಈಕ್ವಲ್ ಟು k + 1. 2 1 ಜಾ 2, 2 ಜಾ. ಸೊ ಈಗ ನಮಗೆ ಉಳಿದಿತ್ತು ನೋಡ್ರಿ, ಏನ್ ಉಳಿದಿದೆ, 7/2 ಇಸ್ ಈಕ್ವಲ್ ಟು k + 1 ಇದೆ. ಉಲ್ಟಾ ಬರೆದ್ರೆ k + 1 ಇಸ್ ಈಕ್ವಲ್ ಟು 7/2, k ಇಸ್ ಈಕ್ವಲ್ ಟು 7/2 + 1 ಹಾಕಿದ್ರೆ -1, ಇಲ್ಲಿ ಏನಿಲ್ಲ ಅಂದ್ರೆ 1. ಓಕೆ, k ಇಸ್ ಈಕ್ವಲ್ ಟು, ಈಗ ಇವರಿಬ್ರು ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ, ಎಲ್ಸಿಎಂ ತಗೊಂಡ್ರೆ 2 ಬರುತ್ತೆ. ಓಕೆ, ಸೊ ಇವರಿಬ್ರು ಎಲ್ಸಿಎಂ ತಗೊಂಡ್ರೆ 2 ಬಂತು. ಈಗ ಫಸ್ಟ್ ನಂಬರ್ ತಗೊಳ್ರಿ, ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ, 2 2 ಕ್ಯಾನ್ಸಲ್, 7 1 7 ಮೈನಸ್. ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ, 2 ಬರುತ್ತೆ. ಸೊ ಏನಾಯ್ತು, 7 ಅಲ್ಲಿ 2 ಹೋದ್ರೆ 5, 5/2. 5/2 ಅನ್ನ ಬರ್ರಿ, ಇಲ್ಲ 2.5 ಅನ್ನ ಬರ್ರಿ, ಯಾಕಂದ್ರೆ 5/2 ಅಂದ್ರೆ ನಥಿಂಗ್ ಬಟ್ 2.5. ಸೊ k ಇಸ್ ಈಕ್ವಲ್ ಟು 5/2 ಆರ್ 2.5. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಕ್ಲಾಸ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಹೇಳ್ಕೊಡ್ತೀವಿ. ಓಕೆ, ಈಚ್ ಅಂಡ್ ಎವ್ರಿ ಲೆಸನ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅದನ್ನ ರಿವೈಸ್ ಮಾಡ್ತೀವಿ. ಆಮೇಲೆ ಅದರಲ್ಲಿ ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಈಚ್ ಅಂಡ್ ಎವ್ರಿ ಲೆಸನ್ ಮಾಡುತ್ತೆ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ PDF ಎಲ್ಲ ಏನು ಆ ವಾಟ್ಸಪ್ ಅಲ್ಲಿ ಕಳ್ಸುತ್ತೆ. ಸೊ ಅದಕ್ಕೋಸ್ಕರ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಆ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಈ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ಈ ನಂಬರಿಗೆ ಮಾತ್ರ ನೀವು ವಾಟ್ಸಪ್ ಮಾಡಿ. ಓಕೆ, ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ.
ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಪೇಪರ್ದು ಸೆಟ್ 2ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.